ನಿನ್ನೆ ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜವನ್ನು ತೆರವುಗೊಳಿಸಿ ಆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಡಿಸಲಾಗಿತ್ತು, ರಾಷ್ಟ್ರಧ್ವಜಾರೋಹಣ ಮಾಡಲಾಗಿತ್ತು. ಈ ವಿಷಯ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಹನುಮ ಧ್ವಜವನ್ನು ತೆಗೆಸಿದ ಯಾಕೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಯಾವುದೇ ಧಾರ್ಮಿಕ ಧ್ವಜಕ್ಕೆ ಅವಕಾಶ ಇಲ್ಲ, ರಾಷ್ಟ್ರಧ್ವಜವನ್ನು ಮಾತ್ರ ಹಾರಿಸಲಾಗುತ್ತೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟವನ್ನು ನಡೆಸಿದ್ವು, ಶಕ್ತಿ ಪ್ರದರ್ಶನವನ್ನು ಮಾಡಿದ್ವು. ಕೆರಗೋಡಿನಿಂದ ಮಂಡ್ಯದ ಹೊರಗೆ 15 ಕಿಲೋಮೀಟರ್ ಪಾದಯಾತ್ರೆಯನ್ನು ಬಿಜೆಪಿಯ ನಾಯಕರು ಮಾಡಿದ್ರು. ಇದರಲ್ಲಿ ಜೆಡಿಎಸ್ ಕಾರ್ಯಕರ್ತರಿದ್ದರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ರು. ಮೆರವಣಿಗೆಯ ವೇಳೆ ಕಾಂಗ್ರೆಸ್ ನಾಯಕರ ಕಟೌಟ್ ಮತ್ತು ಬ್ಯಾನರ್ಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಯಿತು. ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕಲ್ಲು ತೂರಾಟವನ್ನು ಮಾಡಿದ್ರು. ಕಟೌಟ್ ಮತ್ತು ಬ್ಯಾನರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕಟೌಟ್ ಇತ್ತು, ಮಂಡ್ಯದ ಶಾಸಕರ ಕಟೌಟ್ಗಳು, ಪೋಸ್ಟರ್ಗಳಿದ್ವು. ಅವುಗಳ ಮೇಲೆ ಅವುಗಳನ್ನು ಹರಿಯುವ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಗುಂಪನ್ನು ಚದುರಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ರು. ಇವತ್ತಿನ ಹೋರಾಟದಲ್ಲಿ ಮುಖ್ಯವಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿದ್ರು. ಕೇಸರಿ ಧ್ವಜವನ್ನು ಹೆಗಲ ಮೇಲೆ ಹಾಕ್ಕೊಂಡು ಇವತ್ತು ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ನಡೆಸುತ್ತಿರುವಂತಹ ಹೋರಾಟದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾದರು. ಜೊತೆಗೆ ಮಂಡ್ಯ ಜಿಲ್ಲೆಯ ಹಲವು ಜೆಡಿಎಸ್ ನಾಯಕರು, ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾದರು. ಕಾಂಗ್ರೆಸ್ನ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಬಿಜೆಪಿಯ ನಾಯಕರ ಜೊತೆ ಕುಮಾರಸ್ವಾಮಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಸಿ.ಟಿ. ರವಿ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಹನುಮ ಧ್ವಜವನ್ನು ಹಾರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಮಂಡ್ಯದ ಡಿಸಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು ಬೆಳಗ್ಗೆ 8 ಗಂಟೆಗೆ ಕೆರಗೋಡು ಗ್ರಾಮದಿಂದ ಪಾದಯಾತ್ರೆ ಆರಂಭ ಆಯಿತು. ಕೆರಗೋಡುವಿನ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಪಾದಯಾತ್ರೆ ಆರಂಭ ಆಯಿತು. ಕೆರಗೋಡು ಗ್ರಾಮದಿಂದ ಮಂಡ್ಯ ನಗರಕ್ಕೆ 15 ಕಿಲೋಮೀಟರ್ ದೂರ ಇದೆ. 15 ಕಿಲೋಮೀಟರ್ ಪಾದಯಾತ್ರೆ ಹುಲಿವಾನ ಸಾತನೂರು ಮಾರ್ಗವಾಗಿ ಮಂಡ್ಯ ಸಿಟಿಗೆ ಪಾದಯಾತ್ರೆ ಬಂತು. ಮಂಡ್ಯದ ಡಿಸಿ ಕಚೇರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಗಮಿಸಿ ಮನವಿಯನ್ನು ಕೊಟ್ಟರು. ಮಂಡ್ಯದಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೇಸರಿ ಶಾಲನ್ನು ಧರಿಸಿ ಹನುಮ ಧ್ವಜ ಹೋರಾಟದಲ್ಲಿ ಭಾಗಿಯಾದರು. ಕುಮಾರಸ್ವಾಮಿ ಮಂಡ್ಯದಲ್ಲಿ ಈ ಹೋರಾಟಕ್ಕೆ ಜೊತೆಯಾದರು. ಕಾಂಗ್ರೆಸ್ನ ವಿರುದ್ಧ ಮೈತ್ರಿಯ ಇಬ್ಬರೂ ನಾಯಕರು ಸಿ.ಟಿ. ರವಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಿಂದೂ ಕಾರ್ಯಕರ್ತರ ಮೇಲೆ, ಬಿಜೆಪಿಯ ಕಾರ್ಯಕರ್ತರ ಮೇಲೆ ಪೊಲೀಸರು ನಡೆಸಿದಂತಹ ಲಾಠಿ ಚಾರ್ಜ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಈ ಸರ್ಕಾರ ಬಹಳ ದಿನ ಇರೋದಿಲ್ಲ ಅಂತ ಇಬ್ಬರೂ ನಾಯಕರು ಟೀಕಾ ಪ್ರಹಾರವನ್ನು ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಂತರ ಒಂದು ಪ್ರಶ್ನೆ ಬರುತ್ತೆ, ಮಂಡ್ಯದಲ್ಲಿ ಈ ವಿವಾದ ಶುರುವಾಗಿದ್ದು ಎಲ್ಲಿಂದ? ನಾನು ಆ ಟೈಮ್ಲೈನನ್ನು ನಿಮಗೆ ಹೇಳ್ತೀನಿ. ಮಂಡ್ಯದಲ್ಲಿ ಏನಾಯಿತು ಅಂತ. ಜನವರಿ 22ನೇ ತಾರೀಕು ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಹಿನ್ನೆಲೆಯಲ್ಲಿ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜಾರೋಹಣವನ್ನು ಮಾಡಲಾಯಿತು. ಪಂಚಾಯಿತಿಯ ಅನುಮತಿಯನ್ನು ಪಡೆದುಕೊಂಡು ಅಲ್ಲೊಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಲಾಗಿತ್ತು. ಪಂಚಾಯಿತಿ ಮತ್ತು ದೇವಸ್ಥಾನ ಎರಡು ಸಮೀಪದಲ್ಲೇ ಇರುವಂತಹ ಕಟ್ಟಡಗಳು. ಅಲ್ಲಿ 30-40 ವರ್ಷದಿಂದ
ಧ್ವಜಸ್ತಂಭ ಇತ್ತು, ಅದು ಹಾಳಾಗಿತ್ತು ಅನ್ನುವ ಕಾರಣಕ್ಕೆ ಹೊಸ ಧ್ವಜಸ್ತಂಭ ಮಾಡೋದಕ್ಕೆ ಇಡೀ ಊರಿನವರೆಲ್ಲರೂ ಕೂಡ ದೇಣಿಗೆಯನ್ನು ಸಂಗ್ರಹ ಮಾಡಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದರು. ಜನವರಿ 22ನೇ ತಾರೀಕು ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ದಿನ ಹನುಮ ಧ್ವಜವನ್ನು ಹಾರಿಸಲಾಯಿತು. ದೊಡ್ಡ ಹನುಮ ಧ್ವಜವನ್ನು ಊರಿನ ಮಧ್ಯದಲ್ಲಿ. ಜನವರಿ 25ನೇ ತಾರೀಕು ಹನುಮ ಧ್ವಜ ಹಾರಾಟಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರಿ ಕಚೇರಿ ಪಂಚಾಯಿತಿಯ ಆವರಣದಲ್ಲಿ ಒಂದು ಧರ್ಮಕ್ಕೆ ಸೇರಿದಂತಹ ಧ್ವಜವನ್ನು ಹಾರಾಟ ಮಾಡೋ ಹಂಗಿಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾರೆ. ಕೆಲವರು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶವನ್ನು ಕೊಡಿ ಅಂತಾರೆ, ಮತ್ತು ಕೆಲವರು ಕುವೆಂಪು ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು, ನಮಗೆ ಅವಕಾಶ ಕೊಡಿ ಅಂತಾರೆ. ಮತ್ತು ಕೆಲವು ಸಂಘಟನೆಗಳು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾರ್ಯವನ್ನು ಮಾಡ್ತೀವಿ, ಅವಕಾಶ ಕೊಡಿ ಅಂತ ಮನವಿಯನ್ನು ಸಲ್ಲಿಸ್ತಾರೆ. ಪರ ವಿರೋಧದ ಚರ್ಚೆಗಳಾಗತ್ವೆ. ಈ ಸಂದರ್ಭದಲ್ಲಿ ಜನವರಿ 25ನೇ ತಾರೀಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗತ್ತೆ. ಆ ಚರ್ಚೆಯ ನಂತರ 22 ಸದಸ್ಯ ಬಲದ ಪಂಚಾಯಿತಿ ಇದು, ಈ ಕೆರಗೋಡು ಪಂಚಾಯಿತಿ, ಈ ಪಂಚಾಯಿತಿ ಹನುಮಧ್ವಜ ಹಾರಾಟಕ್ಕೆ ಅನುಮತಿಯನ್ನು ಕೊಡುತ್ತೆ, ಬೆಂಬಲವನ್ನು ವ್ಯಕ್ತಪಡಿಸುತ್ತೆ. 20 ಸದಸ್ಯರು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಇದಾದ ನಂತರ ಜನವರಿ 27ನೇ ತಾರೀಕು ಜಿಲ್ಲಾಡಳಿತದ ಸೂಚನೆಯ ಮೇಲೆ ಧ್ವಜ ಇಳಿಸೋದಕ್ಕೆ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು ಊರಿಗೆ ಬರ್ತಾರೆ. ಆದರೆ ಜನ ವಿರೋಧಿಸ್ತಾರೆ, ಗ್ರಾಮಸ್ಥರು ವಿರೋಧ ಮಾಡ್ತಾರೆ. ಹನುಮ ಧ್ವಜವನ್ನು ಯಾವುದೇ ಕಾರಣಕ್ಕೂ ಇಳಿಸಬಾರ್ದು ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ವಿರೋಧ ಮಾಡಿದ್ರಿಂದಾಗಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು ಅವತ್ತು ವಾಪಸ್ ಹೋಗ್ತಾರೆ. ಫೆಬ್ರವರಿ 27ನೇ ತಾರೀಕು ಅಂದರೆ ಶನಿವಾರ. ಇದಾದ ನಂತರ ಜನವರಿ 28 ನಿನ್ನೆ ತಡರಾತ್ರಿ 3 ಗಂಟೆಗೆ ಅಂದರೆ ಶನಿವಾರ ರಾತ್ರಿ 3 ಗಂಟೆಗೆ, ಶನಿವಾರ ರಾತ್ರಿ ಅಧಿಕಾರಿಗಳು ಬಂದು ಇಳಿಸ್ತಾರೆ ಧ್ವಜವನ್ನು ಅನ್ನುವ ಮಾಹಿತಿ ಗ್ರಾಮಸ್ಥರಿಗೆ ಸಿಗುತ್ತೆ. ಇಡೀ ರಾತ್ರಿ ಗ್ರಾಮಸ್ಥರು ಅಲ್ಲೇ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಮಧ್ಯರಾತ್ರಿ ತಡರಾತ್ರಿ 3 ಗಂಟೆಗೆ ಹನುಮ ಧ್ವಜವನ್ನು ಇಳಿಸೋದಕ್ಕೆ ಅಧಿಕಾರಿಗಳು ಪ್ರಯತ್ನ ಮಾಡ್ತಾರೆ. ಮಂಡ್ಯದ AC ಶಿವಮೂರ್ತಿ ಮತ್ತು ತಹಶೀಲ್ದಾರ್ ಶಿವಕುಮಾರ್ ಬಿರಾದವರವರು ರಾತ್ರಿ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಆದರೆ ರಾತ್ರಿ ಇಡೀ ಜನ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರ್ತಾರೆ, ಜೈ ಶ್ರೀರಾಮ್ ಘೋಷಣೆಯನ್ನು ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಹನುಮ ಧ್ವಜವನ್ನು ತೆಗೆಯೋದಕ್ಕೆ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಡೀ ರಾತ್ರಿ ಹೈಡ್ರಾಮಾ ನಡೆಯುತ್ತೆ. ಅಧಿಕಾರಿಗಳು ಗ್ರಾಮಸ್ಥರನ್ನು ಮನವೊಲಿಸುವ ಪ್ರಯತ್ನಗಳನ್ನು ಮಾಡ್ತಾರೆ. ನಮಗೆ ಮೇಲಿನಿಂದ ಆದೇಶ ಇದೆ, ನಾವು ಇಳಿಸಬೇಕು ಹನುಮ ಧ್ವಜವನ್ನು ಅಂತ. ಆದರೆ ಗ್ರಾಮಸ್ಥರು ಒಪ್ಕೊಳ್ಳೋದಿಲ್ಲ. ಬೆಳಗ್ಗೆ ಅಂದರೆ ನಿನ್ನೆ ಬೆಳಗ್ಗೆ ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯ ನಡುವೆ ಕೇಸರಿ ಧ್ವಜವನ್ನು ಇಳಿಸ್ತಾರೆ, ಹನುಮ ಧ್ವಜವನ್ನು ಇಳಿಸ್ತಾರೆ. ಇದಾದ ನಂತರ ಆ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣ ಮಾಡಲಾಗುತ್ತೆ. ಇದಿಷ್ಟು 22ನೇ ತಾರೀಕಿನಿಂದ ಈವರೆಗೆ ನಡೆದಿರುವಂತಹ ಘಟನಾವಳಿಗಳು. ಇದರಲ್ಲಿ ಒಂದಷ್ಟು ಒಬ್ಬರದ್ದು ಒಂದು ವಾದ ಇದೆ, ಮತ್ತೊಬ್ಬರದ್ದು ಮತ್ತೊಂದು ಪ್ರತಿವಾದ ಇದೆ. ಆ ವಾದ ಪ್ರತಿವಾದವನ್ನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ಇವತ್ತು ಕುಮಾರಸ್ವಾಮಿ ಮತ್ತು CT ರವಿಯವರು ಪಾದಯಾತ್ರೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅವರೇನು ಮಾತನಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು JDS ಹಾಗೂ ಬಿಜೆಪಿ ಅವರು ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು. ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಸಮಾವೇಶ, ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರೆ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು, ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ CM ಎಷ್ಟು ವರ್ಷ ಇದ್ರೆ, ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು? ನಿಮ್ಮನ್ನು ಯಾರು ಇಟ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವ್ರು ಯಾರು? 14 ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ. 14 ಬಜೆಟ್ ಇಂದ ಶೋಷಿತ ವರ್ಗಕ್ಕೆ ಕೊಟ್ಟಂತದ್ದೇನು? ಚರ್ಚೆ ಮಾಡ್ಲಿಕ್ಕೆ ಬಹಳ ಇದೆ ವಿಷಯ. ಆದರೆ ರಾಜಕಾರಣ ಮಾಡ್ತಿರೋದು ನೀವು. ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು.
ನಿಮ್ಮ ಪಕ್ಷ ಲಾಠಿ ಚಾರ್ಜ್ ಮಾಡುವಂತ ಪರಿಸ್ಥಿತಿ ಈ ಮೈಸೂರು ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ನಿನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯ್ತು, ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೆ ಹೋಗಿದೆ, ಆ ಕಣ್ಣು ಮುರಿದಿರೋದೇ ಹೆಚ್ಚು, ಕೆಲವರು ಕೈ ಕಾಲು ಮುರಿದಿದೆ. ಇಂಥ ಅವಶ್ಯಕತೆ ಇದೆ. ಬರ್ತಾ ಇಲ್ವಾ? ಓಕೆ ಓಕೆ ಬಿಜೆಪಿ ನಾಯಕರ ವಾದ, ರಾಷ್ಟ್ರಧ್ವಜಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದೇ ಹನುಮ ಧ್ವಜವನ್ನು ಹಾರಿಸೋದಕ್ಕೆ, ಕೇಸರಿ ಧ್ವಜವನ್ನು ಹಾರಿಸೋದಕ್ಕೆ. ಆದರೆ ಕೇಸರಿ ಧ್ವಜವನ್ನು ತೆಗೆದು ಹನುಮ ಧ್ವಜವನ್ನು ತೆಗೆದು ಆ ಜಾಗದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದು ಯಾಕೆ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ. ಇದಕ್ಕೆ ಸರ್ಕಾರ ಒಂದು ಉತ್ತರವನ್ನು ಕೊಡುತ್ತೆ. ಸರ್ಕಾರದ ಒಂದು ವಾದ ಇದೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸರ್ಕಾರ ಹೇಳೋದು, ಸಿದ್ದರಾಮಯ್ಯನವರು ಟ್ವೀಟ್ ಕೂಡ ಮಾಡಿದ್ದಾರೆ ಇವತ್ತು, ಡಿಸೆಂಬರ್ 29, 2023 ರಾಷ್ಟ್ರಧ್ವಜ, ನಾಡಧ್ವಜವನ್ನು ಹಾರಿಸೋದಕ್ಕೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ನಿಂದ ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ, ಗ್ರಾಮ ಪಂಚಾಯಿತಿಗೆ ಈ ಮನವಿಯನ್ನು ಸಲ್ಲಿಸಲಾಯಿತು ಗೌರಿಶಂಕರ ಸೇವಾ ಟ್ರಸ್ಟ್ನಿಂದ. ಈ ಮನವಿ ಬಂದ ನಂತರ ಜನವರಿ 17ನೇ ತಾರೀಕು ಅನುಮತಿಯನ್ನು ಕೊಡುವುದಕ್ಕೆ ಮೊದಲು ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಳ್ತಾರೆ. ಇದು ಸರ್ಕಾರದ ವಾದ. ಜನವರಿ 17ನೇ ತಾರೀಕು ಮುಚ್ಚಳಿಕೆ ಬರೆಸ್ಕೊಳ್ತಾರೆ. ರಾಜಕೀಯ ಮತ್ತು ಧಾರ್ಮಿಕ ಧ್ವಜವನ್ನು ಹಾರಿಸೋದಿಲ್ಲ ಅಂತ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಸಹಿ ಹಾಕಿಸ್ಕೊಳ್ತಾರೆ. ಜನವರಿ 18ನೇ ತಾರೀಕು ರಾಷ್ಟ್ರಧ್ವಜ ಮತ್ತು ನಾಡಧ್ವಜಾರೋಹಣಕ್ಕೆ ಮಾತ್ರ ಷರತ್ತುಗಳನ್ನು ವಿಧಿಸಿ ಅನುಮತಿಯನ್ನು ಕೊಡುತ್ತೆ ಜಿಲ್ಲಾಡಳಿತ. ಯಾವುದೇ ಗಲಭೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಷರತ್ತನ್ನು ವಿಧಿಸಲಾಗುತ್ತೆ. ಧ್ವಜಾರೋಹಣಕ್ಕೆ 6-7 ದಿನ ಮುಂಚಿತವಾಗಿ ನಮಗೆ ತಿಳಿಸ್ಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ನೀವು ಧ್ವಜಾರೋಹಣ ಮಾಡೋದಿದ್ದರೆ ಮುಂಚಿತವಾಗಿ ನಮಗೆ ತಿಳಿಸ್ಬೇಕು ಅಂತ ಜಿಲ್ಲಾಡಳಿತ ಸೂಚನೆಯನ್ನು ಕೊಡುತ್ತೆ. ಅಂದರೆ ಪಂಚಾಯಿತಿ ಜಿಲ್ಲಾಡಳಿತದ ವ್ಯಾಪ್ತಿಗೆ ಬರುತ್ತೆ. ಆದರೆ ಗ್ರಾಮಸ್ಥರು ಹೇಳೋದೇನು? ಗ್ರಾಮಸ್ಥರ ವಾದ ಬೇರೆ ಇದೆ. ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದಿದ್ದೇ ಹನುಮ ಧ್ವಜಾರೋಹಣದ ಕಾರ್ಯಕ್ರಮಕ್ಕೋಸ್ಕರ. ರಾಮ ಮಂದಿರದ ಲೋಕಾರ್ಪಣೆ ಇತ್ತು. ಆ ಕಾರ್ಯಕ್ರಮದ ಅಂಗವಾಗಿ ಹನುಮ ಧ್ವಜವನ್ನು ಹಾರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾಡ ಹಬ್ಬಕ್ಕೆ ಹನುಮಧ್ವಜವನ್ನು ಜನವರಿ 22ನೇ ತಾರೀಕು ಹಾರಿಸ್ತೀವಿ. ನಾಡಧ್ವಜ ಬಂದರೆ, ರಾಷ್ಟ್ರೀಯ ಹಬ್ಬಗಳು ಬಂದರೆ ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ ಅನ್ನೋ ನಿರ್ಧಾರ ಮಾಡಿಕೊಂಡಿದ್ವಿ. ಗ್ರಾಮಸ್ಥರಿಂದ ಚಂದ ಎತ್ತಿ 108 ಅಡಿ ಎತ್ತರದ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿದೆ. ಆದರೆ ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೆ ಅಂತ ಗ್ರಾಮಸ್ಥರ ವಾದ. ಸರ್ಕಾರ ಹೇಳೋದು ಆ ಜಾಗದಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಮಾತ್ರ ಹಾರಿಸೋದಕ್ಕೆ ಅನುಮತಿಯನ್ನು ಕೊಡಲಾಗಿತ್ತು. ಯಾವುದೇ ಧಾರ್ಮಿಕ ಧ್ವಜವನ್ನು ಹಾರಿಸೋಂಗಿಲ್ಲ, ಜೊತೆಗೆ ಯಾವ ರಾಜಕೀಯ ಪಕ್ಷದ ಧ್ವಜವೂ ಕೂಡ ಅಲ್ಲಿ ಹಾರಿಸುವಂತಿಲ್ಲ ಅಂತ ಸರ್ಕಾರ ಅನುಮತಿಯನ್ನು ಕೊಡಬೇಕಾದ್ರೆ ಈ ಷರತ್ತುಗಳನ್ನು ವಿಧಿಸಿ ಅನುಮತಿಯನ್ನು ಕೊಡಲಾಗಿತ್ತು ಅಂತ ಸರ್ಕಾರ ಹೇಳಿದ್ರೆ, ನಾವು ಅನುಮತಿಯನ್ನು ಪಡೆದುಕೊಂಡಿದ್ದೇ ಹನುಮ ಧ್ವಜವನ್ನು ಹಾರಿಸೋದಕ್ಕೋಸ್ಕರ. ನಾಡ ಹಬ್ಬಗಳು ಬಂದಾಗ, ರಾಷ್ಟ್ರೀಯ ಹಬ್ಬಗಳು ಬಂದಾಗ ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ, ನಾಡಧ್ವಜವನ್ನು ಹಾರಿಸ್ತೀವಿ ಅನ್ನೋದು ಗ್ರಾಮಸ್ಥರ ವಾದ. ಈ ವಿಷಯದ ಬಗ್ಗೆ, ಬಿಜೆಪಿ ನಾಯಕರ ಆರೋಪಗಳ ಬಗ್ಗೆ, ಹಿಂದೂ ಸಂಘಟನೆಗಳ ಆರೋಪದ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಯಾವುದೇ ಧರ್ಮದ ಫ್ಲಾಗ್ ಅನ್ನ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ. ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ? ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ, ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ, ರಾಜಕೀಯ ಕುತಂತ್ರ ಇದು. ನೋಡಿ,
ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಾಪ BJP ಅವ್ರಿಗೆ ಬೇಸ್ ಇಲ್ಲ. ಆ ಬೇಸ್ ಹುಟ್ಟಿಸ್ಕೊಳ್ಳಿಕ್ಕೆ, ಜನರನ್ನ ಎತ್ಕಟ್ಟಲಿಕ್ಕೆ, ಶಾಂತಿ ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಯಾರೇ ಹಿಂದೂ? ಫಸ್ಟು ನಾವೆಲ್ಲ ಭಾರತೀಯರು, ಭಾರತದ ಸಂವಿಧಾನ. ನಾವೆಲ್ಲ ಏನು ಹಿಂದೂಗಳಲ್ವಾ? ಏನು ಇವರೊಬ್ಬರೇನೆ ಹಿಂದೂನಾ? ಏನು ನಮ್ಮ ಮಂಡ್ಯದಲ್ಲಿರೋರೆಲ್ಲ ಏನು ಹಿಂದೂಗಳಲ್ವಾ? ಸುಮ್ಮನೆ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಲಿಕ್ಕೆ ನೋಡಿ, ಸಿಎಂ ಸಿದ್ದರಾಮಯ್ಯ ಈ ವಿಷಯವಾಗಿ ಟ್ವೀಟ್ ಮಾಡಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಕೊಟ್ಟಂತಹ ಮುಚ್ಚಳಿಕೆ ಪತ್ರ ಮತ್ತು ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಂತಹ ಅನುಮತಿ ಪತ್ರವನ್ನು ಕೂಡ ಟ್ವೀಟ್ ಮಾಡಿ ಬಿಜೆಪಿಯ ನಾಯಕರು ಬೇಕಂತಲೇ ರಾಜಕೀಯವನ್ನು ಮಾಡ್ತಿದ್ದಾರಂತೆ. ಸಿದ್ದರಾಮಯ್ಯನವರ ಟ್ವೀಟನ್ನು ನಾನು ಓದ್ತೀನಿ. ಅದಕ್ಕೆ ಬಿಜೆಪಿ ನಾಯಕರು ಕೂಡ, ಬಿಜೆಪಿಯಿಂದಲೂ ಕೂಡ ಕೌಂಟರ್ ಇದೆ. ರಾಷ್ಟ್ರಧ್ವಜ ಹಾರಬೇಕಿದ್ದ ಜಾಗದಲ್ಲಿ ಹನುಮಧ್ವಜ ಹಾರಿಸಿರುವುದು ಉದ್ದೇಶಪೂರ್ವಕವಾಗಿ ನಿಯಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಇದ್ಯಾವುದು ಆಕಸ್ಮಿಕ ಘಟನೆಯಲ್ಲ. ಬಿಜೆಪಿ ಮತ್ತು ಸಂಘ ಪರಿವಾರದ ಪೂರ್ವ ನಿಯೋಜಿತ ಕೃತ್ಯ. ರಾಜ್ಯ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಜನರನ್ನು ಎತ್ತಿಕಟ್ಟುವ ಉದ್ದೇಶದಿಂದ ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿದೆ. ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಕೋಮುಗಲಭೆಯನ್ನು ಎಬ್ಬಿಸುವ ಸಂಚು ರೂಪಿಸಿರುವುದು ಲೋಕಸಭಾ ಚುನಾವಣೆಗೆ ನಡೆಸಿರುವ ತಯಾರಿಯಾಗಿದೆ ಎನ್ನುವುದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇನ್ನು ಮತ್ತು ಕಂಟಿನ್ಯೂ ಮಾಡ್ತಾರೆ. ಬಿಜೆಪಿ ನಾಯಕರುಗಳ ಮಾತಿಗೆ ಮರುಳಾಗಿ ಕಾನೂನು ಕೈಗೆತ್ತಿಕೊಳ್ಳುವ ತಪ್ಪನ್ನು ಯಾರು ಮಾಡಬಾರ್ದು, ಗಲಭೆ ಸೃಷ್ಟಿಸುವ, ಶಾಂತಿಗೆ ಭಂಗ ತರುವ ಪ್ರಯತ್ನವನ್ನು ಯಾರು ಮಾಡಬಾರ್ದು ಅಂತ ಹೇಳಿ ಒಂದು ಡಾಕ್ಯುಮೆಂಟನ್ನು ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಮುಚ್ಚಳಿಕೆ ಪತ್ರ, ಗ್ರಾಮಸ್ಥರು ಬರೆದುಕೊಟ್ಟಿರುವಂತಹ ಮುಚ್ಚಳಿಕೆ ಪತ್ರ ಮತ್ತು ಪಂಚಾಯಿತಿ ಕೊಟ್ಟಿರುವ ಅನುಮತಿ ಪತ್ರ. ಈ ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ತುಷ್ಟೀಕರಣದ ಆಧುನಿಕ ಪಿತಾಮಹ ಸಿದ್ದರಾಮಯ್ಯ ಸಾಹೇಬರು ಒಂದು ಸಮುದಾಯದ ಓಲೈಕೆಗಾಗಿ ಸಂವಿಧಾನವನ್ನೇ ಬುಡಮೇಲು ಮಾಡುವ ಸೊಕ್ಕನ್ನು ಪ್ರದರ್ಶಿಸಿ ನಾನೇ ತುಘಲಕ್ ಎಂದು ತೋರಿಸಿಕೊಳ್ಳಲು ಸಿದ್ದರಾಮಯ್ಯ ಹೊರಟಿದ್ದಾರೆ. ಸಂವಿಧಾನದಲ್ಲಿ ಹಿಂದೂಗಳಿಗೆ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಸಿದ್ದರಾಮಯ್ಯನವರು ಹತ್ತಿಕ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹುಬ್ಬಳ್ಳಿಯ ಈದ್ಗಾ ಮೈದಾನದ ವಿಚಾರದಲ್ಲಿ ಇನ್ನಿಲ್ಲದ ಸಂವಿಧಾನದ ಕಾಳಜಿ ಇತ್ತು. ಈಗ ದಿಢೀರಂತ ಗುಹೆ ಒಳಗೆ ಜ್ಞಾನೋದಯವಾಗಿರೋದ್ರಿಂದ ರಾಮನಾಮ ಪಠನೆಯನ್ನು ಮಾಡ್ತಾ ಇದ್ದಾರೆ. ಮತಾಂಧ ಜಿಹಾದಿಗಳು ಬಹಿರಂಗವಾಗಿ ತಲವಾರ್ ಹಿಡಿಬಹುದು, ಮತಾಂಧರ ಕಟೌಟ್ ಹಾಕಬಹುದು, ಆದರೆ ಹಿಂದೂಗಳು ಮಾತ್ರ ಏನೂ ಮಾಡುವಂತಿಲ್ಲ. ಶಿವಮೊಗ್ಗದಲ್ಲಿ ಔರಂಗಜೇಬನ ಪೋಸ್ಟ ಕಟೌಟ್ ಹಾಕಿದ್ರಲ್ಲ, ಆ ವಿಷಯವನ್ನು ಉಲ್ಲೇಖಿಸಿ ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ. ಹಿಂದೂಗಳ ತಾಳ್ಮೆಯನ್ನು ಕೆಣಕಬೇಡಿ, ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಹ್ಯಾಶ್ಟ್ಯಾಗನ್ನು ಮಾಡಿ ಟ್ವೀಟ್ ಮಾಡಿದೆ ಬಿಜೆಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.